ನಮಸ್ಕಾರ. ಸೊ ಇವತ್ತು ನಾನು ನಿಮಗೆ ಒಂದು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದು ಏನಂದರೆ ಎಲ್ರಿಗೂ ಕೂಡ ಈ ಒಂದು ಸ್ನ್ಯಾಕ್ಸ್ ರೆಸಿಪಿ ಇಷ್ಟ. ಸೊ ಅದೇನಂದರೆ ಆಲೂ ಬುಜ್ಜಿ ಸೇವ್ ಅಂದರೆ ಎಲ್ರಿಗೂ ಕೂಡ ಇಷ್ಟ, ಯಾರಿಗೆ ಇಷ್ಟ ಇಲ್ಲ ಹೇಳಿ, ಹೌದಲ್ವಾ? ಸೊ ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇವತ್ತು ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಬಟ್ ಸಖತ್ತಾಗೆ ಬಂದಿದೆ. 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ಹಾಗೆ ಒಂದು ಸ್ವಲ್ಪ ಚಾಟ್ ಮಸಾಲ, ಪುಡಿ ಖಾರ, ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಗರಂ ಮಸಾಲ, ನಿಮಗೆ ಡ್ರೈ ಮ್ಯಾಂಗೋ ಪೌಡರ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬಟ್ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಜಸ್ಟ್ ಚಾಟ್ ಮಸಾಲ, ಗರಂ ಮಸಾಲ, ಹಾಗೆ ಸ್ವಲ್ಪ ಕೊರಿಯಂಡರ್ ಮಸಾಲ ಹಾಕ್ಕೊಂಡಿದ್ದೀನಿ. ಹಾಗೆ ಪುಡಿ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಡ್ರೈ ಇರೋವಾಗಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ, ಈ ಒಂದು ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಜಸ್ಟ್ ಈ 1 ಕಪ್ಪಿಂದ 2 ಕಪ್ಪಷ್ಟು ಕಡಲೆ ಹಿಟ್ಟು, 1 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಇಲ್ಲಾಂದರೆ ನಡೆಯುತ್ತೆ, ಸ್ಕಿಪ್ ಮಾಡ್ಬೋದು ನೀವು. ನಾನು ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಆಪ್ಷನಲ್, ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಡೆಯುತ್ತೆ. ಇದಕ್ಕೆ ಇವಾಗ ಬಟಾಟಿನ ಒಂದು 3ರಿಂದ 4 ಬಟಾಟಿನ ನಾನು ಬೇಯಿಸ್ಬಿಟ್ಟು ಸಿಪ್ಪೆ ಎಲ್ಲ ಸುಲಿದು ತುರಿಯೋ ಮನೆಯಲ್ಲಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ನೀವು ಕೈಯಿಂದ ಕೂಡ ಸ್ಮ್ಯಾಶ್ ಮಾಡ್ಬೋದು, ಆದರೆ ಗಂಟಿರಬಾರ್ದು ಅಷ್ಟೇ, ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 2ರಿಂದ 3 ಸ್ಪೂನಷ್ಟು ನಾನು ತುಪ್ಪ ತೊಗೊಳ್ತಾ ಇದ್ದೀನಿ. ತುಪ್ಪ ತಿನ್ನಲ್ಲ ಅನ್ನೋರು ಅಥವಾ ತುಪ್ಪ ಬಳಸಲ್ಲ ಅಂದರೆ ನೀವು ಬೆಣ್ಣೆ ಕೂಡ ಹಾಕ್ಕೋಬೋದು, ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಾಂದರೆ ಎಣ್ಣೆ ಕೂಡ ಕಾಯಿಸಿ ಹಾಕ್ಕೋಬೋದು. ಟೇಸ್ಟ್ ಸ್ವಲ್ಪ ಬೆಣ್ಣೆ ತುಪ್ಪ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಅದನ್ನ ಹಾಕ್ಕೊಂಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು, ಅದಾದಮೇಲೆ ಏನು ಬೇಯಿಸಿ ಇಟ್ಕೊಂಡಿರ್ತೀನಲ್ವ ಆ ಒಂದು ಬಟಾಟಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಆಲೂ ಬೂಜಿ ಮಾಡ್ತಾ ಇರೋದ್ರಿಂದ ಆಲೂ ಸ್ವಲ್ಪ ಜಾಸ್ತಿ ಇದ್ದರೆ ಆಲೂ ಟೇಸ್ಟ್ ಬರುತ್ತೆ. ಹಾಗಾಗಿ ಒಂದು 2 ಕಪ್ ಹಿಟ್ಟಿಗೆ ನಾನು 3ರಿಂದ 4 ಬಟಾಟಿನ ತೊಗೊಂಡಿದ್ದೀನಿ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಕಲರ್ಗೆ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಫುಡ್ ಕಲರ್, ರೆಡ್ ಕಲರ್ ಕೂಡ ಹಾಕ್ಕೋಬೋದು. ಇಲ್ಲ ಅಂದರೆ ಪುಡಿ ಖಾರ ಹಾಕಿರುತ್ತೆ, ರೆಡ್ ಚಿಲ್ಲಿ, ಅದಕ್ಕೂ ಕೂಡ ನಡೆಯುತ್ತೆ. ಇಲ್ಲಾಂದರೆ ಅರಿಶಿನ ಪುಡಿನ ಹಾಕ್ಕೋಬೋದು. ನಾನಿಲ್ಲಿ ಖಾರದ ಪುಡಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಎರಡೂ ಹಾಕಿದ್ದೀನಿ. ಹಾಗೆ ಚಕ್ಕಲಿ ಮಣಿ ಇರುತ್ತಲ್ವ, ಅದರಲ್ಲಿ ಸೇವ್ ಮಾಡೋ ಒಂದು ಮಣಿನ ಹಾಕ್ಕೊಂಡು ಇದರಲ್ಲಿ ಹಾಕಿ ನೀವು ಯಾವ ಶೇಪ್ ಬೇಕೋ ಆ ಶೇಪ್ ನೋಡ್ಕೊಂಡ್ಬಿಟ್ಟು ಮಾಡ್ಕೋಬೋದು. ಅದನ್ನು ಕೂಡ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಯಾವ ಶೇಪ್ ಇಷ್ಟ ಆಗುತ್ತೆ ನೋಡಿ. ಯೂಶ್ವಲಿ ಈ ಪ್ಯಾಕೆಟಲ್ಲೆಲ್ಲ ಸೇವ್ ಥರ ಸಿಗುತ್ತಲ್ವ, ಹಂಗಾಗಿ ನಾನು ಅದನ್ನೇ ಮಾಡಿದ್ದೀನಿ. ದಪ್ಪ ಸೇವು, ಸಣ್ಣ ಸೇವು ಎರಡೂ ಶೇಪಲ್ಲಿ ನಾನು ಮಾಡಿದ್ದೀನಿ. ಎಣ್ಣೆ ಕಾದಿರಬೇಕು, ಓಕೆನಾ? ಸೊ ಎಣ್ಣೆ ಕಾದಿರಬೇಕು, ಆದರೆ ಲೋ ಫ್ಲೇಮಲ್ಲಿ ಇಡಿ, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಫುಲ್ ಕಾಯ್ದಿತ್ತು ಅಂದರೆ ಬೇಗ ಹೊತ್ತು ಬಿಡುತ್ತೆ, ಅದು ಬೆಂದಿರೋದೇ ಇಲ್ಲ. ಹಾಗಾಗಿ ಎಣ್ಣೆ ಇವಾಗ ಬಿಸಿ ಆಗಿದೆ ಅಂತ ಅನ್ನೋ ಅಷ್ಟರಲ್ಲಿ ನೀವು ಹಾಕ್ಬೋದು. ಸೊ ನೋಡಿ ಎಷ್ಟು ಈಸಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಅಂದ್ಕೊಂಡಿದ್ದೆ ಇದನ್ನು ಸ್ವಲ್ಪ ಕರಿಯೋದ್ರಲ್ಲಿ ಏನಾದ್ರು ಮಿಸ್ಟೇಕ್ ಆಗುತ್ತೇನೋ, ಮೆತ್ತಗಾಗುತ್ತೇನೋ ಅಂದ್ಕೊಂಡಿದ್ದೆ, ಬಟ್ ಇಷ್ಟು ಈಸಿ ಇದೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ ಬಂದಿತ್ತು. ಆಮೇಲೆ ಈಸಿ, ಹಿಂಗೆ ಹಾಕೋ ಅಷ್ಟರಲ್ಲಿ ಖಡಕ್ ಆಗಿಬಿಡ್ತಿತ್ತು, ತೆಗೆದಿಟ್ಬಿಡ್ತಿದ್ದೆ. ಮಾಡೋದಂತೂ ಈಸಿಯಾಗಿದೆ. ಒಂದು ಸರ್ತಿ ಮಾಡಿ ಟ್ರೈ ಮಾಡಿ ನೋಡಿ ನೀವು ಕೂಡ. ಇವಾಗ ದಪ್ಪ ಸಾಚ ಹಾಕ್ತಾಯಿದ್ದೀನಿ, ಸ್ವಲ್ಪ ಸಣ್ಣ ಸಾಚ ಹಾಕಿ ತಕ್ಕೊಂಡೆ, ಇವಾಗ ದಪ್ಪ ಸಾಚ ಹಾಕ್ತಾಯಿದ್ದೀನಿ. ಆಮೇಲೆ ನನಗೆ ಮತ್ತೆ ಸಣ್ಣ ಸಾಚನೇ ಇಷ್ಟ ಆಯಿತು, ಹಾಗಾಗಿ ಮತ್ತೆ ಸಣ್ಣ ಸಾಚನೇ ಹಾಕ್ಕೊಂಡು ಅಷ್ಟು ಕೂಡ ಸಣ್ಣ ಸಾಚದಲ್ಲೇ ಮಾಡಿದೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹಾಗೆ ಇದನ್ನು ನೀವು ಬೇಳೆ ಮಾಡ್ತೀರಲ್ವ, ಸೊ ಬೇಳೆ ಮೇಲೆ ಎಲ್ಲ ಹಾಕ್ಕೋಬೋದು, ಅಥವಾ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಟಿಫನ್ ಬಾಕ್ಸು ಕೂಡ ಕೊಡ್ಬೋದು. ಮನೆಯಲ್ಲೇ ಮಾಡಿರೋದ್ರಿಂದ ಹೆಲ್ದಿಯಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ, ಬಟ್ ಇಷ್ಟು ಈಸಿ ಇದೆ ಅಂತ ಅಂದ್ಕೊಂಡಿರಲಿಲ್ಲ. ಏನೋ ಮೆತ್ತಗಾಗುತ್ತೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಪರ್ಫೆಕ್ಟಾಗಿ ಬಂದಿದೆ. ಟೇಸ್ಟು, ಕಲರು, ಆಮೇಲೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.